ಎಲ್ಲರಿಗೂ ನಮಸ್ಕಾರ. ಕರೂರು ಗ್ರಾಮದ ಸಮಸ್ತ ಜನರಿಗೆ ಬೆಳಗಿನ ನಮಸ್ಕಾರಗಳನ್ನು ತಿಳಿಸ್ತಾ, ಸ್ನೇಹಿತರೆ, ಈಗಾಗಲೇ ನಿನ್ನೆ ಒಂದು ಪೂರ್ವ ಸಿದ್ಧತಾ ಸಭೆಯನ್ನು ಇದೇ ಶಾಲೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಕೊಡುಗೈ ದಾನಿಗಳಿಂದ ಒಂದು ಸಭೆಯನ್ನು ಮಾಡಿದ್ವಿ. ಈಗಾಗಲೇ 2024 ಮತ್ತು 25ನೇ ಸಾಲಿನಲ್ಲಿ 7ನೇ ತರಗತಿ SSLC PUC ಡಿಗ್ರಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಕರೂರು ಗ್ರಾಮದವರು ದಯಮಾಡಿ ತಮ್ಮ ಒಂದು ಅರ್ಜಿಯನ್ನು ಶಾಲೆಗೆ ಕೊಡಬೇಕು ಅಂತ ಹೇಳಿ ನಾವು ಈಗಾಗಲೇ ಮಾಹಿತಿಯನ್ನು ಹಾಕಿದ್ವಿ. ಮತ್ತು ಒಂದು ಸಣ್ಣ ಪಾಂಪ್ಲೆಂಟ್ಸನ್ನು ಮಾಡಿ ಈಗಾಗಲೇ ನಮ್ಮ ಕರೂರು ಗ್ರಾಮದ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಹೀಗೆ ಪ್ರಮುಖ ಸ್ಥಳಗಳಲ್ಲಿ ಈಗಾಗಲೇ ನಾವು ಅದನ್ನು ಅಂಟಿಸಿದ್ದೀವಿ. ಮತ್ತೊಮ್ಮೆ ತಮಗೆ ಇದನ್ನು ಮನವರಿಕೆ ಮಾಡ್ತಾ ಇದ್ದೀನಿ. ಇನ್ನೂ ಯಾವುದೇ ರೀತಿಯ ಅರ್ಜಿಗಳು ಬಂದಿಲ್ಲ. ಈಗ 7ನೇ ತರಗತಿ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಕೊಡೋ ಅವಶ್ಯಕತೆ ಇದೆ. ಯಾಕಂದರೆ ನಾವು 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರು ನಮ್ಮ GMCS ಕರೂರು ಶಾಲೆಯಿಂದ ಒಬ್ಬ ವಿದ್ಯಾರ್ಥಿ, ಹಾಗೆ ನಮ್ಮ ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಒಬ್ಬ ವಿದ್ಯಾರ್ಥಿ 24-25ನೇ ಸಾಲಿಗೆ ಈಗಾಗಲೇ ಅದು ನಮಗೆ ಮಾಹಿತಿ ಲಭ್ಯ ಇದೆ. ನಮಗೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು SSLC PUC ಆ್ಯಂಡ್ ಡಿಗ್ರಿ. SSLCಯಲ್ಲಿ ಒಂದು ಕಂಡೀಷನ್ ಇದೆ, ನಮಗೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತೀವಿ. ಅದು ಒಂದು ಕಂಡೀಷನ್ ಇದೆ. ಈ SSLC ವಿಭಾಗದಲ್ಲಿ ಪ್ರಶಸ್ತಿ ಕೊಡಬೇಕಾದ್ರೆ ಅವರು ಕನಿಷ್ಠ 1 ವರ್ಷ ಆದ್ರೂ ನಮ್ಮ GMCS ಕರೂರು ಶಾಲೆಯಲ್ಲಿ ಅಧ್ಯಯನ ಮಾಡಿರ್ಬೇಕನ್ನೋ ಒಂದು ಕಂಡೀಷನ್ ಇದೆ. ಇದು ತಮ್ಮ ಗಮನಕ್ಕಿರಲಿ. ಅದೇ ನಾವು PUC ಮತ್ತು ಡಿಗ್ರಿಗೆ ಹೋದಾಗ ಆರ್ಟ್ಸ್, ಕಾಮರ್ಸ್, ಸೈನ್ಸ್, BA, BCom ಆ್ಯಂಡ್ BSc ಇಲ್ಲಿ ಅವರು ಏನು ಅಂತಂದರೆ ಕರೂರು ಗ್ರಾಮದವರಾಗಿರ್ಬೇಕು. ಯಾವುದೇ ಶಾಲಾ ಕಾಲೇಜಿನಲ್ಲಿ ಓದಿದ್ರು ಸಹಿತ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಟೋಟಲ್ ಕರೂರು ಗ್ರಾಮದವರಾಗಿರಬೇಕು. ಅತಿ ಹೆಚ್ಚು ಅಂಕ ಪಡೆದವರು ಮಾಹಿತಿಯನ್ನು ಕೊಡ್ರಿ ಅಂತ ನಾವು ಈಗಾಗಲೇ ತಿಳಿಸಿದ್ದೀವಿ. ಅದನ್ನು ಬೇಗನೆ ತಾವು ಏನಿಲ್ಲ, ತಮ್ಮ ಡಿಗ್ರಿಯ ಅಂತಿಮ ವರ್ಷದ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು ಮತ್ತು SSLC ಸಂಬಂಧಪಟ್ಟಂತೆ ತಾವು ಹೆಚ್ಚು ಅಂಕ ಪಡೆದಿರ್ತಕ್ಕಂಥದ್ದು ಮಾಹಿತಿ ಜೊತೆಗೆ ಒಂದು ಫೋಟೋ ಇಷ್ಟೇ ಇರೋದು. ಇದ್ರ ಜೊತೆಗೆ ಈ 2024 ಮತ್ತು 25ನೇ ಸಾಲಿನಲ್ಲಿ ಕರೂರು ಗ್ರಾಮದವರು ಸರ್ಕಾರಿ ನೌಕರಿ ತೆಗೆದುಕೊಂಡಂಥವ್ರು ಅವ್ರಿಗೂ ಸಹಿತ ನಾವು ಸನ್ಮಾನಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮ ಈಗಾಗಲೇ ಡಿಗ್ರಿ ಮುಗಿಸಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ನೌಕರಿ ತೊಗೋಬೇಕು ಅನ್ನೋ ಒಂದು ಮನೋಭಾವನೆ ಬರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರಿ ನೌಕರಿ ತೊಗೊಂಡವ್ರಿಗೆ ಸಹಿತ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಾಗ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಅವ್ರನ್ನ ಗೌರವಿಸ್ತೀವಿ. ಅದು ಬೇರೆ ವಿದ್ಯಾರ್ಥಿಗಳಿಗೆ ಒಂದು ಸ್ಪೋರ್ಟಿವ್ ಆಗಲಿ ಅನ್ನೋ ಒಂದು ಉದ್ದೇಶ. ಅದ್ರ ಜೊತೆಗೆ ವಿಶೇಷ ಸಾಧನೆ ಮಾಡಿದಂಥ ಸಾಧಕರಿಗೆ, ಅಂದರೆ ಈಗ ನಮ್ಮ ಒಂದು ಕರೂರು ಗ್ರಾಮದಲ್ಲೇ ಸಂಶೋಧನೆ ಆಗಿರ್ಬೋದು, PhD ಮಾಡಿರ್ತಾರೆ, ಒಂದು ವಿಜ್ಞಾನ ಕ್ಷೇತ್ರದಲ್ಲಾಗಿರ್ಬೋದು, ಹಾಗೆ ಕ್ರೀಡೆಯಲ್ಲಾಗಿರ್ಬೋದು. ಈಗ ನಮ್ಮ ಶಾಲೆ ವಿದ್ಯಾರ್ಥಿ ನಿವೇದಿತಾ ಕಡ್ಲೆಪ್ಪನವ್ರು ಅಂತಂದು 24-25ನೇ ಸಾಲಿನಲ್ಲಿ NMMS ಅಂತ ಒಂದು ಪರೀಕ್ಷೆ, ಒಂದು ನ್ಯಾಷನಲ್ ಲೆವೆಲ್ ಪರೀಕ್ಷೆಯನ್ನು ಪಾಸ್ ಆಗಿದ್ದಾಳೆ. ಇಂಥವ್ರಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅವರನ್ನು ಸನ್ಮಾನಿಸ್ತಕ್ಕಂಥ, ಅವ್ರನ್ನ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ದಯಮಾಡಿ ಈ ಒಂದು ವಿಚಾರವನ್ನು ಗ್ರಾಮದ ಎಲ್ಲ ಶಿಕ್ಷಣ ಪ್ರೇಮಿಗಳು ಮತ್ತು ಎಲ್ಲ ಜನರು, ವಿದ್ಯಾರ್ಥಿಗಳು, ಯುವಕರು ಹೆಚ್ಚು ತಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಇದನ್ನು ಹಂಚಿ ಇದು ಎಲ್ರಿಗೂ ಸಹಿತ ಬೇಗನೆ ತಲುಪೋ ಹಾಗೆ ಮಾಡಿ. ಇದೇ ನಾವು ಭಾನುವಾರ, ರವಿವಾರ 8ನೇ ತಾರೀಕಿನ ಒಳಗಾಗಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಒಂದು ಮಾರ್ಕ್ಸ್ ಕಾರ್ಡ್ ಅಷ್ಟೇ ನಾವು ಕೇಳಿರ್ತಕ್ಕಂಥದ್ದು. ಅದನ್ನು ಬೇಗನೆ ನೀವು ಕೊಟ್ಟರೆ ಅಂದರೆ ಯಾರು ಟಾಪರು ಅನ್ನೋದನ್ನು ನಾವು ಪರಿಗಣಿಸಿ ಒಂದು 14ನೇ ತಾರೀಕು ಶನಿವಾರ ದಿನ ಆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ದಯಮಾಡಿ ತಾವೆಲ್ಲರೂ ಸಹಿತ ನಾಲ್ಕಿಗೆ ಎಂಟಿಸ್ತಲ್ಲ, ಅಂದರೆ ಶನಿವಾರ 14ನೇ ತಾರೀಕು ಭಾಳ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ. ಅದಕ್ಕೆ ನಿಮ್ಮ ಮಕ್ಕಳ ಸಾಧಕರನ್ನು ಗೌರವಿಸಿ ಮತ್ತು ಆ ಮಕ್ಕಳ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳೆಲ್ಲೂ ಸಹಿತ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಬೇಗನೆ ಈಗ ನಮ್ಮ SSLC PUC ಡಿಗ್ರಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಒಂದು ವಿದ್ಯಾರ್ಥಿಗಳ ಮಾಹಿತಿಯನ್ನು ಬೇಗನೆ ಕೊಡಲಿಕ್ಕೆ, ಈ ವಿಚಾರವನ್ನು ಎಲ್ಲ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚಿ ಬೇಗನೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಗ್ರಾಮದ ಎಲ್ಲ ಜನರು ಸಹಕರಿಸಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.